ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ವೆಲ್ಕಮ್ ಬ್ಯಾಕ್ ಗಾಯ್ಸ್, ಅಟ್ಯಾಕ್ ಆನ್ ಟೈಟನ್ ಪಾರ್ಟ್ 4 ಗೆ. ಅಂಡ್ ಆಫ್ ಕೋರ್ಸ್ ನಾನು ಅಟ್ಯಾಕ್ ಆನ್ ಟೈಟನ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಈ ಪಾರ್ಟ್ ನಲ್ಲಿ. ಹಿಂದಿನ ಸಲ ಏನ್ ನಡೀತು ಅಂತ ಒಂದು ಚಿಕ್ಕ ರೀಕ್ಯಾಪ್ ಮಾಡ್ಕೊಳ್ಳೋಣ. ಹಿಂದಿನ ಪಾರ್ಟ್ ನಲ್ಲಿ ನೀವು ನೋಡ್ದಂಗೆ ಅರೆನಾ ಟೈಟನ್ ಪವರ್ ನ ಬಳಸ್ಕೊಂಡು ವಾಲ್ಮಾರಿ ಆದ ಗೋಡೆಗೆ ಆಗಿರೋ ಹೋಲ್ ನ ಮುಚ್ಚಿಬಿಟ್ಟಿದ್ರು. ತುಂಬಾ ಸೋಲ್ಜರ್ಸ್ ಸತ್ರು ಅಂಡ್ ಅದ್ರಲ್ಲೇ ಮಾರ್ಕು ಕೂಡ ಸತ್ತೋದ. ನಂತರ ಸರ್ವಿಕಾಫ್ಸ್ ನ ಸ್ಕ್ವಾಡ್ ಲೀಡರ್ ಹ್ಯಾಂಜೆ ಝೋ ಯಾವ 2 ಟೈಟನ್ ಗಳನ್ನ ಅವಳು ಎಕ್ಸ್ಪೆರಿಮೆಂಟ್ ಗೋಸ್ಕರ ಅಂತ ಇಟ್ಕೊಂಡಿದ್ಲೋ ಅವುಗಳನ್ನ ಯಾರೋ ಕೊಂದಾಕ್ಬಿಟ್ರು. ಅಂಡ್ ಅವ್ರಿಗೆ ಗೊತ್ತಾಗತ್ತೆ ಈ ಕೆಲಸನ ಮಾಡಿರೋದು ನಮ್ಮ ಸೋಲ್ಜರ್ಸ್ ನಲ್ಲೇ ಯಾರೋ ಒಬ್ರು ಅಂತ. ಎಪಿಸೋಡ್ 16. ಸೊ ಎಲ್ಲಾ ಮೆಂಬರ್ಸ್ ನ ಇವಾಗ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಮತ್ತೆ ಎನ್ಕ್ವೈರಿ ನಡೆಸ್ತಾ ಇದ್ದಾರೆ ಈ ಕೆಲಸನ ಯಾರು ಮಾಡಿರೋದು ಅಂತ. ಅಂಡ್ ಹಾಗೆ ಇವಾಗ ಪಾರ್ಟ್ 4 ನ ಕತೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರುವ ಹಾಗೆ ಮಾರ್ಕೋ ಸತ್ತೋಗಿದ್ದಾನೆ. ನಿಮ್ಗೆ ಗೊತ್ತಿರುವ ಹಾಗೆ ಮಾರ್ಕೋ ಜೀನ್ ನ ಕಾಮ್ರೇಡ್ ಅಲ್ಲ ಇದ್ದ ಮತ್ತೆ ಅವನ ಫ್ರೆಂಡ್ ಕೂಡ ಆಗಿದ್ದ. ಅವನ ಸಾವನ್ನ ನೋಡಿ ಜೀನ್ಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಮತ್ತೆ ಇದರಿಂದಾಗಿ ಜೀನ್ ಇವಾಗ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗ್ಬೇಕು ಅಂತ ಇದ್ದಾನೆ, ಪೊಲೀಸ್ ಬ್ರಿಗೇಡ್ ನ ಅಲ್ಲ. ಅಂಡ್ ಇಲ್ಲಿ ಎಲ್ಲಾ ಮೆಂಬರ್ಸ್ ಓಡಿಎಂ ಗಿಯರ್ಸ್ ನ ಚೆಕ್ ಮಾಡ್ತಾ ಇದ್ದಾರೆ ಬಿಕಾಸ್ ಅವರು ಇನ್ನು ಇನ್ವೆಸ್ಟಿಗೇಟ್ ಮಾಡ್ತಾನೆ ಇದ್ದಾರೆ ಆ 2 ಟೈಟನ್ ಗಳನ್ನ ಕೊಂದಿದ್ಯಾರು ಅಂತ. ಸೊ ಹಾಗೆ ರಾತ್ರಿ ಆಗುತ್ತೆ. ಇವಾಗ ಎಲ್ಲ ಮೆಂಬರ್ಸ್ ಒಟ್ಟಾಗಿದ್ದಾರೆ ಹೆಡ್ ಕ್ವಾರ್ಟರ್ ನಲ್ಲಿ. ಇಲ್ಲೇ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗೋರು ಇರೋರು. ಕಮಾಂಡರ್ ಅರ್ವಿನ್ ತನ್ನ ಸ್ಪೀಚ್ ನ ಮಾಡ್ತಾ ಇದ್ದಾರೆ. ಅರ್ವಿನ್ ಹೇಳ್ತಾರೆ ಹೇಗೆ ಅವರು ವಾಲ್ಮಾರಿಯಾನ ಮತ್ತೆ ಕ್ಯಾಪ್ಚರ್ ಮಾಡೋ ಪ್ಲಾನ್ ಮಾಡಿದ್ದಾರೆ ಅಂತ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋನು ಅರೆನ್ ಯೀಗರ್. ಮತ್ತೆ ಇನ್ನೊಂದೇನಂದ್ರೆ ಅವನ ಮನೆಯ ಬೇಸ್ಮೆಂಟ್ ನಲ್ಲಿ ಎಲ್ಲಾ ಸೀಕ್ರೆಟ್ಸ್ ಇದೆ. ಟೈಟನ್ ಗೆ ಸಂಬಂಧಪಟ್ಟಿರೋ ಎಲ್ಲಾ ರಹಸ್ಯಗಳು ಅಲ್ಲಿ ಇದೆಯಂತೆ. ನಾವು ಅಲ್ಲಿವರೆಗೂ ಹೋಗಿ ಮುಟ್ಟಿದ್ರೆ ನಾವು ಟೈಟನ್ ಗಳನ್ನ ಸೋಲ್ಸಬಹುದು. ಆದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ವಾಲ್ರೋಸ್ ನ ಗೇಟ್ ನಿಂದ ಮಾರಿಯಾಗೆ ಹೋಗೋದು ಸಾಧ್ಯ ಇಲ್ಲ ಬಿಕಾಸ್ ಅದನ್ನ ಇನ್ನು ಫಿಕ್ಸ್ ಮಾಡ್ಲಿಲ್ಲ. ಆ ಹೋಲ್ ನ ಮುಚ್ಚಿರೋದಷ್ಟೇ. ಸೊ ಹೀಗಾಗಿ ಅವರು ಬೇರೆ ಡಿಸ್ಟ್ರಿಕ್ಟ್ ನಿಂದ ವಾಲ್ಮಾರಿಯಾಗೆ ನುಗ್ತಾರಂತೆ. ಅರ್ವಿನ್ ಅವ್ರಿಗೆ ಹೇಳ್ತಾರೆ ಏನಂದ್ರೆ ಹಿಂದಿನ 4 ವರ್ಷಗಳಿಂದ ಸರ್ವೆ ಕಾಪ್ಸ್ ನ 60% ಮೆಂಬರ್ಸ್ ಸತ್ತಿದ್ದಾರೆ. ಪ್ರತಿ ಮಿಷನ್ ನಲ್ಲಿ ಎಷ್ಟೋ ಜನ ಸಾಯ್ತಾರೆ. ಅದೇ ರೀತಿ ಬಹುಶಃ ನಿಮ್ಮ ಸಾವು ಕೂಡ ಆಗಬಹುದು. ನೀವೆಲ್ಲ ಸರ್ವೆ ಕಾಪ್ಸ್ ಗೆ ಜಾಯ್ನ್ ಆಗ್ತೀರಾ. ಮತ್ತೆ ಈ ವಾಲ್ಮಾರಿಯಾ ಕ್ಯಾಪ್ಚರ್ ಮಾಡೋ ಮಿಷನ್ ಅಲ್ಲಿ ನಾವು ಲೆಕ್ಕ ಹಾಕಿದೀವಿ ಏನಂದ್ರೆ ಬರೀ 30% ಅಷ್ಟು ಜನ ಉಳಿಬಹುದು ಅಂತ. ಮಿಷನ್ ನ ಮಧ್ಯದಲ್ಲಿ ನೀವು ಟೈಟನ್ ಗಳ ಬಾಯಿಗೆ ಸಿಕ್ಕಿ ಅವುಗಳು ನಿಮ್ಮನ್ನ ಕಚ್ಚಿ ತಿನ್ನಬಹುದು. ಅವುಗಳು ನಿಮ್ಮನ್ನ ಕೈಯಿಂದ ಹರಿಬಹುದು. ಆ ಟೈಟನ್ ಗಳು ನಿಮ್ಮನ್ನ ಕೈಯಿಂದ ಎತ್ತಿ ಎಷ್ಟೋ ದೂರಕ್ಕೆ ಎಸಿಬಹುದು. ನಿಮ್ಮ ಮೂಳೆಗಳೆಲ್ಲ ಮುರಿದು ಹೋಗಬಹುದು. ಓಕೆ ನಿಲ್ಲು ಗುರು, ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ಅವರಂತೂ ಹೆದರ್ಕೊಂಡೆ ಹೋಗ್ತಾರೆ ಇಲ್ಲಿಂದ. ನೀವು ಬದುಕುಳಿಲೂಬಹುದು. ಒಂದ್ ವೇಳೆ ನಿಮ್ಮಲ್ಲಿ ಯಾರಾದ್ರೂ ಬದುಕುಳಿದ್ರೆ ಅವರು ಅಲೈಟ್ ಸೋಲ್ಜರ್ಸ್ ಆಗ್ತಾರೆ. ಕಮಾಂಡರ್ ಅರ್ವಿನ್ ಕೂಗ್ತಾರೆ ಒಂದ್ ವೇಳೆ ನೀವೆಲ್ಲ ನಿಮ್ಮ ಪ್ರಾಣಗಳನ್ನ ಪಣಕ್ಕಿಡೋಕೆ ತಯಾರಿದ್ರೆ ಇಲ್ಲಿ ಇರಿ ಅಥವಾ ಇಲ್ಲಿಂದ ಹೋಗ್ಬಿಡಿ. ಬೇರೆ ಎಲ್ಲರೂ ಜಾಯ್ನ್ ಆಗೋದಿದ್ರೆ. ಅಂಡ್ ಇದನ್ನ ಕೇಳಿ ಎಷ್ಟೋ ಜನ ಅಲ್ಲಿಂದ ಹೋಗ್ತಾ ಇದ್ದಾರೆ. ತುಂಬಾ ಜನ ಅಲ್ಲಿಂದ ಹೋಗ್ತಾ ಇದ್ದಾರೆ. ಆಫ್ ಕೋರ್ಸ್ ಗಾಯ್ಸ್, ಅವ್ರು ಯಾವಾಗ ಸಾಯ್ತಾರೆ ಅಂತ ಅವ್ರಿಗೆ ಗ್ಯಾರಂಟಿ ಇಲ್ಲದೆ ಇದ್ಮೇಲೆ ಅವರೆಲ್ಲ ಹೆದರ್ಕೊಂಡಿದ್ದಾರೆ. ಸೊ ಅವರು ಇಲ್ಲಿಂದ ಹೋಗ್ತಾ ಇದ್ದಾರೆ. ಗುಂಡ್ಗೆಲಿ ದಮ್ ಇದ್ದವರು ಮಾತ್ರ ಈ ಕೆಲಸನ ಮಾಡೋಕಾಗೋದು. ಇಲ್ದಿದ್ರೆ ನಿಮ್ಗೆ ಗೊತ್ತು ಟೈಟನ್ ಗಳು ಏನ್ ಮಾಡ್ತಾರೆ ಅಂತ. ಅಂಡ್ ಹಾಗೆ ಎಲ್ಲಾ ಬಿಟ್ಟು ಹೋದ್ರು ಮತ್ತೆ ಕೆಲವರು ಜನ ಇಲ್ಲಿ ಉಳ್ಕೊಂಡ್ರು. ಸೊ ಅರ್ವಿನ್ ಹೇಳ್ತಾರೆ ನೀವೆಲ್ಲ ಇವಾಗ ಸರ್ವೆ ಕಾಪ್ಸ್ ನ ಹೊಸ ಸೋಲ್ಜರ್ಸ್ ಆಗಿದ್ದೀರಾ. ಕಂಗ್ರಾಚುಲೇಷನ್ಸ್ ಶಿನ್ಜೋ ವೋ ಸಸಾಗೆಯೋ. ನಿಮ್ಮ ಪ್ರಾಣಗಳನ್ನ ಪಣಕ್ಕಿಡಿ ಮತ್ತೆ ಹೋರಾಡಿ. ಅಂಡ್ ಹಾಗೆ ಅವೆಲ್ಲ ನಡೆದ ನಂತರ ಅವ್ರಿಗೆ ಸ್ವಲ್ಪ ಲೆಸನ್ಸ್ ನ ಕೊಡ್ತಾರೆ ಸರ್ವೆ ಕಾಪ್ಸ್ ನ ಬಗ್ಗೆ ಮತ್ತೆ ಅದರ ರೂಲ್ಸ್ ನ ಬಗ್ಗೆ. ಇಲ್ಲಿ ಎಲೈಟ್ಸ್ ಎಲ್ಲ ಅರೆನ್ ಗೆ ಭರವಸೆ ನೀಡ್ತಾರೆ. ಕಮಾಂಡರ್ ಅರ್ವಿನ್ ನ ಮೇಲೆ ನಂಬಿಕೆ ಇಟ್ಕೋ, ಅವರು ಸರಿಯಾಗಿ ಯೋಜನೆ ಮಾಡ್ತಾರೆ ಅಂತ. ಹೊಸದಾಗಿ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗೋರು ಎಲ್ಲಾ ಮೆಂಬರ್ಸ್ ಬರ್ತಾರೆ ಮತ್ತೆ ಅರೆನ್ ನ ಮೀಟ್ ಆಗ್ತಾರೆ. ಮಿಕಾಸಾ, ಅರ್ಮಿನ್, ಕೋನಿ, ಶಾಶಾ, ಜೀನ್ ಎಲ್ಲ. ಅಂಡ್ ಜೀನ್ ಹೇಳ್ತಾನೆ ಮಾರ್ಕೋ ಸತ್ತೋಗಿದ್ದಾನೆ ಅಂತ. ಇದನ್ನ ಕೇಳಿ ಅರೆನ್ಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಮತ್ತೆ ಅಲ್ಲಿಗೆ ಹೊಸದಾಗಿ ಜಾಯ್ನ್ ಆಗಿರೋ ಎಲ್ಲಾ ಮೆಂಬರ್ಸ್ ಗೆ ಯೂನಿಫಾರ್ಮ್ಸ್ ರೆಡಿ ಆಗಿದೆ. ಇದೇ ನೋಡಿ ಸರ್ವೆ ಕಾಪ್ಸ್ ನ ಯೂನಿಫಾರ್ಮ್ಸ್. ಈ ಡಿಸೈನ್ ಸ್ವತಂತ್ರದ ರೆಕ್ಕೆಗಳನ್ನ ಸಿಂಬಲೈಸ್ ಮಾಡುತ್ತೆ. ವಿಂಗ್ಸ್ ಆಫ್ ಫ್ರೀಡಮ್ ಅಂತ ಹೇಳ್ತೀವಿ. ಮತ್ತೆ ಅರೆನ್ ಗೆ ಮಾರ್ಕೋದೆ ನೆನಪಾಗುತ್ತೆ. ಒಂದ್ ವೇಳೆ ಮಾರ್ಕೋ ಇದ್ರೆ ಅವನು ಕೂಡ ಈ ಯೂನಿಫಾರ್ಮ್ ಅಲ್ಲಿ ಚೆನ್ನಾಗಿ ಕಾಣ್ತಿದ್ದ ಅಂತ. ಅಂಡ್ ಹಾಗೆ ರಾತ್ರಿ ಟೈಮ್ ಅಲ್ಲಿ ಎಲ್ಲ ಒಂದೇ ಕಡೆ ಇದ್ದಾರೆ ಬೇಸ್ಮೆಂಟ್ ನಲ್ಲಿ. ಜೀನ್ ಇಲ್ಲಿ ಎಲ್ಲರಿಗೂ ಹೇಳ್ತಾನೆ ಇವಾಗ ನಮ್ಮ ಜೀವ ಮತ್ತೆ ಜೀವನ ಅರೆನ್ ನ ಕೈಯಲ್ಲಿರೋದು. ಅವನ್ಗೆ ತನ್ನ ಟೈಟನ್ ಪವರ್ ನ ಕಂಟ್ರೋಲ್ ಮಾಡೋಕೆ ಆಗಲ್ಲ. ಯಾಕಂದ್ರೆ ನಾವು ಸುಮ್ನೆ ಸಾಯೋಕ್ಕಾಗಲ್ಲ ಅರೆನ್ ಗೋಸ್ಕರ. ಯಾರಿಗ್ ಗೊತ್ತು ಅವನು ಹೇಗೆ ಮಿಕಾಸಾಗೆ ಅಟ್ಯಾಕ್ ಮಾಡಿದ್ನೋ ಅದೇ ರೀತಿ ನಮಗೂ ಕೂಡ ಅಟ್ಯಾಕ್ ಮಾಡಬಹುದು. ನಾವೆಲ್ಲ ಸೇಫ್ ಆಗಿ ಇರ್ಬೇಕು, ಕೇರ್ಫುಲ್ ಆಗಿ ಇರ್ಬೇಕು. ಬಟ್ ಮಿಕಾಸಾ ರೇಗಾಡ್ತಾಳೆ ನೀನ್ ಯಾಕೆ ಅರೆನ್ ಒಂದು ಕಾರ್ನರ್ ನಲ್ಲಿ ಇರ್ತಾ ಇದೀಯ ಅಂತ. ಅಂಡ್ ಜೀನ್ ಹೇಳ್ತಾನೆ ನೀನು ಅರೆನ್ ಗೋಸ್ಕರ ಸಾಯೋಕೆ ತಯಾರಿದ್ಯಾ ಅಂತ. ನಾವೆಲ್ಲ ತಯಾರಿಲ್ಲ, ಇಲ್ಲಿರೋರು ಯಾರು ತಯಾರಿಲ್ಲ ಅದಕ್ಕೆ. ಮತ್ತೆ ಅರೆನ್ ನನ್ನ ಲವರ್ ಅಲ್ವಲ್ಲ. ಸೊ ಮತ್ತೆ ಹೇಳ್ತಾನೆ ಅರೆನ್ ನಾವು ನಿನ್ನನ್ನೇ ನಂಬಿದೀವಿ, ಯಾವ್ದೇ ಕಾರಣಕ್ಕೂ ನಮ್ಮನ್ನ ಡಿಸಪಾಯಿಂಟ್ ಮಾಡ್ಬೇಡ ಅಂತ. ಅಂಡ್ ಹಾಗೆ ಬೆಳಿಗ್ಗೆ ಆಗುತ್ತೆ ಮತ್ತೆ ಎಲ್ಲಾ ಮೆಂಬರ್ಸ್ ತಯಾರಿದ್ದಾರೆ. ಈ ಮಿಷನ್ ಅಲ್ಲಿ ಅವರು ಗೋಡೆಯ ಹೊರಗೆ ಹೋಗ್ತಾರೆ, ಕರಾನಾಸೆ ಡಿಸ್ಟ್ರಿಕ್ಟ್ ಗೆ ಅಂದ್ರೆ ವಾಲ್ ರೋಸ್ ನ ಹೊರಗಡೆ. ಅಂಡ್ ಅವರು ಅಲ್ಲೇ ವಾಲ್ ಮಾರಿಯಾಗೆ ಹೋಗೋ ರೂಟ್ ನ ಹುಡುಕ್ಬೇಕಾಗತ್ತೆ.
ಬರುತ್ತೆ. ಬಿಕಾಸ್ ವಾಲ್ ಮಾರಿಯಾಗೆ ಡೈರೆಕ್ಟ್ಲಿ ಹೋದ್ರೆ ಅಲ್ಲಂತೂ ತುಂಬಾ ಟೈಟನ್ಸ್ ಗಳಿವೆ. ನಿಮ್ಗಂತೂ ಗೊತ್ತಿರ್ಬೋದು, ಫಸ್ಟ್ ಪಾರ್ಟ್ ಅಲ್ಲೇ ನಿಮ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಎಪಿಸೋಡ್ 17. ಸೊ ಅವರು ಬರ್ತಾರೆ ಗೋಡೆಯ ಹೊರಗಡೆ, ತುಂಬಾನೇ ಮೆಂಬರ್ಸ್ ಇದ್ದಾರೆ ಮತ್ತೆ ಅವರು ಎಲ್ಲಾ ಪ್ಲಾನ್ ನ ಪ್ರಕಾರನೇ ಹೋಗ್ತಾ ಇದ್ದಾರೆ. ಅಂಡ್ ಹೀಗೆ ಯಾರ್ಯಾರು ಟೈಟನ್ ನ ನೋಡ್ತಾರೋ ಅವರು ರೆಡ್ ಸಿಗ್ನಲ್ ಕೊಡೋದ್ರ ಮೂಲಕ ಬೇರೆ ಮೆಂಬರ್ಸ್ ಗೆ ಸೂಚಿಸ್ತಾ ಇದ್ದಾರೆ ಅಲ್ಲಿ ಟೈಟನ್ ಇದೆ, ಆ ದಿಕ್ಕಿಗೆ ನೀವು ಬರಬೇಡಿ ಅಂತ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಪೂರ್ತಿ ಫಾರ್ಮೇಶನ್ ಅಲ್ಲಿರೋ ಮೆಂಬರ್ಸ್ ಟೈಟನ್ ಗಳನ್ನ ಅವಾಯ್ಡ್ ಮಾಡಿ ಸರಿಯಾದ ರೂಟ್ ಗೆ ಹೋಗಬಹುದು. ಪ್ಲಾನ್ ಅಂತೂ ಚೆನ್ನಾಗಿದೆ, ಬಟ್ ಮನೆ ಮತ್ತೆ ಮರಗಳು ಅಡ್ಡ ಬಂದ್ಬಿಟ್ರೆ ಟೈಟನ್ ಗಳನ್ನ ನೋಡೋದು ಕಷ್ಟ ಆಗ್ಬಿಡುತ್ತೆ. ಕೆಲವೊಬ್ರು ಸಿಕ್ಕಾಕೊಳ್ಬಹುದು ಕೂಡ. ಅಂಡ್ ಮಧ್ಯ ಅಬ್ನಾರ್ಮಲ್ ಟೈಟನ್ ಏನಾದ್ರು ಬಂದ್ಬಿಟ್ರೆ ಅವುಗಳನ್ನ ಫೈಟ್ ಮಾಡ್ಲೇಬೇಕಾಗತ್ತೆ ಗಾಯ್ಸ್. ಈ ಅಬ್ನಾರ್ಮಲ್ ಟೈಟನ್ ಆರ್ಮಿನ ಹತ್ರ ಹೋಗ್ತಾ ಇತ್ತು. ಸೊ ಸ್ಕ್ವಾಡ್ ಲೀಡರ್ ನ ಅಬ್ನಾರ್ಮಲ್ ಟೈಟನ್ ನ ಕೊಂದಾಕ್ಬಿಟ್ರು. ಬಟ್ ವೇಟ್, ಮುಂದಿಂದ ಏನೋ ಬರ್ತಾ ಇದೆ. ಇದು ನಾರ್ಮಲ್ ಟೈಟನ್ ಅಥವಾ ಅಬ್ನಾರ್ಮಲ್ ಟೈಟನ್ ಅಂತ ಗೊತ್ತಾಗ್ತಾ ಇಲ್ಲ. ಅಂಡ್ ನೋಡಕ್ ಹೋದ್ರೆ ಇದಂತೂ ಸ್ವಲ್ಪ ಡಿಫ್ರೆಂಟ್ ಇದೆ. ಇದು ಅಬ್ನಾರ್ಮಲ್ ಅನ್ಸಲ್ಲ ಮತ್ತೆ ನಾರ್ಮಲ್ ಟೈಟನ್ ಕೂಡ ಅನ್ಸಲ್ಲ. ಸೊ ಸ್ಕ್ವಾಡ್ ಲೀಡರ್ ಅದಕ್ಕೆ ಅಟ್ಯಾಕ್ ಮಾಡ್ತಾರೆ. ಬಟ್ ವೇಟ್, ಈ ಟೈಟನ್ ಅಂತೂ ತುಂಬಾನೇ ಸ್ಪೀಡ್ ಇದೆ. ಸ್ಕ್ವಾಡ್ ಲೀಡರ್ ನಂತೂ ಅವಳು ಸಾಯಿಸೇ ಬಿಟ್ಲು. ಮತ್ತೆ ಮುಂದೆ ಇವಾಗ ಅರ್ಮಿನ್ ಇದ್ದಾನೆ ಅಂಡ್ ಅರ್ಮಿನ್ ಓಡ್ತಾನೆ. ಬಟ್ ಅದು ಸೀದಾ ಹತ್ರ ಬರ್ತಾ ಇದೆ ಅಂಡ್ ಆ ಟೈಟನ್ ಕಾಲಿಟ್ಟೆ ಬಿಡ್ತು ಅರ್ಮಿನ್ ಮೇಲೆ ಅಂತ ಅನ್ಕೊಂಡ್ರ. ನೋ, ಅವಳು ಅರ್ಮಿನ್ ಕೊಲ್ಲಲ್ಲ. ಬದಲಾಗಿ ಈ ಫೀಮೇಲ್ ಟೈಟನ್ ಅವನ ಹುಡ್ ನ ತೆಗಿತಾಳೆ ಮತ್ತೆ ನೋಡ್ತಾಳೆ ಅಂಡ್ ಅಲ್ಲಿಂದ ಹೋಗ್ಬಿಟ್ಲು. ವಾಟ್, ಆ ಫೀಮೇಲ್ ಟೈಟನ್ ಅರ್ಮಿನ ಯಾಕೆ ಕೊಲ್ಲಿಲ್ಲ? ಅಂಡ್ ಅಲ್ಲಿಗೆ ರೈನರ್ ಬರ್ತಾನೆ ಅಂಡ್ ಹೇಳ್ತಾನೆ, ನೀನ್ ಎಲ್ಲೆಲ್ಲೋ ಹೋಗ್ಬೇಡ ಒಬ್ನೇ ಗುರು, ಇಲ್ದೇ ಇದ್ರೆ ಯಾವ್ದೋ ಒಂದ್ ಟೈಟನ್ ಬಂದು ನಿನ್ನ ಚಟ್ನಿ ಮಾಡ್ಬಿಡುತ್ತೆ ಅಂತ. ಸೊ ಇವಾಗ ಅರ್ಮಿನ್ ರೈನರ್ ನ ಜೊತೆ ಹೋಗ್ತಾ ಇದ್ದಾನೆ ಟೀಮ್ ನ ಕಡೆಗೆ. ರೈನರ್ ಆ ಫೀಮೇಲ್ ಟೈಟನ್ ನೋಡಿ ಹೇಳ್ತಾನೆ, ಸಿಗ್ನಲ್ ನ ನೋಡಿ ನಾನ್ ಅನ್ಕೊಂಡೆ ಯಾವ್ದೋ ಅಬ್ನಾರ್ಮಲ್ ಟೈಟನ್ ಅಥವಾ ಟೈಟನ್ ಬಂದಿರ್ಬೇಕು ಅಂತ. ಆದ್ರೆ ನೋಡಕ್ ಹೋದ್ರೆ ಈ ಟೈಟನ್ ಅಂತೂ ಫಿಗರ್ ಚೆನ್ನಾಗಿದೆ ಗುರು, ಯಾವ್ದೋ ಫೀಮೇಲ್ ಟೈಟನ್ ಅನ್ಸುತ್ತೆ. ಅಂಡಲ್ಗೆ ಹಿಂದೆ ಜೀನ್ ಕೂಡ ಬರ್ತಾನೆ. ಜೀನ್ ಅವರಿಬ್ರು ಹತ್ರ ಹೇಳ್ತಾನೆ ಏನಂದ್ರೆ ಫಾರ್ಮೇಶನ್ ನ ಬಲಕ್ಕೆ ಇರೋ ಟೀಮ್ ಎಲ್ಲ ವೈಪ್ ಔಟ್ ಆಗಿದೆ, ಅಂದ್ರೆ ಅವರೆಲ್ಲ ಸತ್ತೋಗಿದ್ದಾರೆ. ಇದಕ್ಕಿದ್ದಂಗೆ ಎಷ್ಟೋ ಟೈಟನ್ ಗಳು ಬಂದ್ಬಿಟ್ವು, ನಾನ್ ಹೇಗೋ ಫೈಟ್ ಮಾಡಿ ಸೇಫ್ ಆಗಿ ಇಲ್ಲಿಗೆ ಬಂದೆ ಅಂತ. ಜೀನ್ ಕೇಳ್ತಾನೆ ಅದ್ಯಾವ್ದು ಅಬ್ನಾರ್ಮಲ್ ಟೈಟನ್ ಅಂತ. ಬಟ್ ಅರ್ಮಿನ್ ಹೇಳ್ತಾನೆ ನೋ, ಅದು ಅಬ್ನಾರ್ಮಲ್ ಟೈಟನ್ ಅಲ್ಲ. ಅರ್ಮಿನ್ ಹೇಳ್ತಾನೆ ಆ ಟೈಟನ್ ನೋಡ್ತಾ ಇದ್ರೆ ನನ್ಗೆ ಯಾಕೋ ಸರಿ ಅನ್ಸ್ತಾ ಇಲ್ಲ. ಬೇರೆ ಟೈಟನ್ ಗಳನ್ನ ಮನುಷ್ಯನ ತಿನ್ನೋಕೋಸ್ಕರ ಕೊಲ್ತಾರೆ, ಆದ್ರೆ ನಾನ್ ನೋಟಿಸ್ ಮಾಡಿದೆ ಏನಂದ್ರೆ ಈ ಟೈಟನ್ ಸ್ಕ್ವಾಡ್ ಲೀಡರ್ ಯಾವಾಗ ಅವಳ ವೈಟಲ್ಸ್ ನ ಮೇಲೆ ಅಟ್ಯಾಕ್ ಮಾಡಿದ್ರು ಅವಳು ಸೀದಾ ಅವರನ್ನ ಗ್ರೌಂಡ್ ಮೇಲೆ ಕ್ರಶ್ ಮಾಡ್ಬಿಟ್ಲು. ಬಹುಶಃ ಆ ಫೀಮೇಲ್ ಟೈಟನ್ ಕೂಡ ಐರನ್ ತರನೇ. ನನ್ಗಂತೂ ಅನ್ಸುತ್ತೆ ಏನಂದ್ರೆ ವಾಲ್ ಮಾರಿಯಾ ಯಾವಾಗ ಡಿಸ್ಟ್ರಾಯ್ ಆಗಿತ್ತು ಆರ್ಮರ್ ಟೈಟನ್ ಮತ್ತೆ ಕೊಲೋಸೈ ಟೈಟನ್ ಇಂದ, ಆಗ ಈ ಫೀಮೇಲ್ ಟೈಟನ್ ಎಲ್ಲಾ ಟೈಟನ್ ಗಳನ್ನ ಗೋಡೆಯ ಒಳಗೆ ತಂದಿತ್ತೇನೋ. ಮೇ ಬಿ ಇದೇ ನಡೆದಿರ್ಬೇಕು. ಒಂದ್ ವೇಳೆ ಇದು ಸತ್ಯ ಆದ್ರೆ ಇವಾಗ ಅವಳು ಐರನ್ ನ ಹುಡುಕ್ತಾ ಇದ್ದಾಳೆ. ಸೊ ಅರ್ಮಿನ್ ನ ಮಾತಂತೂ ನನ್ಗೂ ಸರಿ ಅನ್ಸ್ತು. ಮೇ ಬಿ ಇದು ನಿಜ ಆಗಿರ್ಬೋದು. ಅಂಡ್ ಜೀನ್ ಹೇಳ್ತಾನೆ ನಾವು ಆ ಫೀಮೇಲ್ ಟೈಟನ್ ನ ಐರನ್ ಹತ್ರ ಹೋಗೋಕೆ ಬಿಡ್ಬಾರ್ದು, ನಾವು ಅಟ್ ಲೀಸ್ಟ್ ಫೈಟ್ ಮಾಡ್ಬೇಕು ಮತ್ತೆ ಅವಳನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಕಾಗತ್ತೆ. ನಾವು ಅವಳನ್ನ ಡಿಸ್ಟ್ರಾಕ್ಟ್ ಮಾಡೋಣ ಅಂತ ಹೇಳ್ತಾನೆ. ಜೀನ್ ಮೊದ್ಲು ಬರೀ ತನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ, ಆದ್ರೆ ಮಾರ್ಕೋನ ಸಾವಾದ ನಂತರ ಅವನು ಬದಲಾಗ್ತಾ ಇದ್ದಾನೆ. ಸರಿ, ಹಾಗಾದ್ರೆ ನೀವೆಲ್ಲ ಹುಡ್ನ ಹಾಕೊಳ್ಳಿ, ಯಾಕಂದ್ರೆ ಅವಳು ನಮ್ಮನ್ನ ಐರನ್ ಅಂತ ಅನ್ಕೊಳ್ತಾಳೆ. ಸೊ ಅವಳು ನಮ್ಮನ್ನ ಕೊಲ್ಲಲ್ಲ. ಬಟ್ ಅವರು ಹತ್ರ ಬರ್ತಾ ಇದ್ದಂಗೆನೆ ಆ ಫೀಮೇಲ್ ಟೈಟನ್ ಅಂತೂ ಅರ್ಮಿನ ಕೆಳಗೆ ದೊಡ್ಡಾಗ್ತಾಳೆ ಅಂಡ್ ಅವನ ತಲೆ ನೆಲಕ್ಕೆ ಬಡಿಯುತ್ತೆ. ಮತ್ತೆ ಇಲ್ಲಿ ಜೀನ್ ಓಡಿಯಂ ಗೇರ್ ನ ಯೂಸ್ ಮಾಡಿ ಮೇಲೆ ಹಾರಾಡ್ತಾ ಇದ್ದಾನೆ. ಬಟ್ ನೋಡಕ್ ಹೋದ್ರೆ ಇವಳಂತೂ ಕವರ್ ಮಾಡ್ಕೊಂಡಿದ್ದಾಳೆ, ಅಂದ್ರೆ ಅವಳ ಕುತ್ತಿಗೆಯ ಹಿಂಭಾಗನ ಕಟ್ ಮಾಡೋಕಾಗಲ್ಲ. ಅವಳು ಜೀನ್ಗೆ ಅಟ್ಯಾಕ್ ಮಾಡೋದ್ರಲ್ಲಿ ಇರ್ತಾಳೆ. ಬಟ್ ಅದೇ ಟೈಮ್ ನಲ್ಲಿ ಆರ್ಮಿನ್ ಕೂಗ್ತಾನೆ, ಜೀನ್ ಆ ಹುಚ್ಚ ಟೈಟನ್ ನ ಕೊಂದ್ಬಿಡು, ಅವಳು ಸ್ಕ್ವಾಡ್ ಲೀಡರ್ ನ ಮೆಟ್ಟಿ ಕೊಂದಿದ್ಲು. ಆ ಫೀಮೇಲ್ ಟೈಟನ್ ಆರ್ಮಿನ ಮಾತನ್ನ ಕೇಳ್ತಾ ಇದ್ದಾಳೆ. ಅದೇ ಟೈಮ್ ನಲ್ಲಿ ಸೀದಾ ರೈನರ್ ಅಟ್ಯಾಕ್ ಮಾಡ್ಬಿಡ್ತಾನೆ, ಬಿಕಾಸ್ ಅವಳು ಡಿಸ್ಟ್ರಾಕ್ಟ್ ಆಗಿದ್ದಾಳೆ. ಬಟ್ ಫೀಮೇಲ್ ಟೈಟನ್ ಅವನನ್ನ ಹಿಡ್ದೆ ಬಿಟ್ಲು, ಅಂದ್ರೆ ರೈನರ್ ಕೂಡ ಇವಾಗ ಸತ್ತ. ಆದ್ರೆ ನೋ, ರೈನರ್ ಸಾಯ್ಲಿಲ್ಲ. ಅವನು ತನ್ನ ಬ್ಲೇಡ್ ನಿಂದ ಫೀಮೇಲ್ ಟೈಟನ್ ನ ಕೈಗೆ ಡ್ಯಾಮೇಜ್ ಮಾಡಿ ಆಚೆ ಬಂದ್ಬಿಟ್ಟ. ಮತ್ತೆ ಅವ್ರು 3 ಜನ ಸೀದಾ ಓಡ್ತಾರೆ ಅಂಡ್ ಆ ಫೀಮೇಲ್ ಟೈಟನ್ ಕೂಡ ಮುಂದೆ ಹೋಗುತ್ತೆ, ಅಂದ್ರೆ ಅರೆನ್ ಇರೋ ಜಾಗಕ್ಕೆ, ಫಾರ್ಮೇಶನ್ ನ ಸೆಂಟರ್ಗೆ. ಎಪಿಸೋಡ್ 18. ಅಂಡ್ ಅವರು ಓಡ್ತಾ ಓಡ್ತಾ ಇಲ್ಲಿವರೆಗೂ ಬಂದಿದ್ದಾರೆ. ಅವ್ರ ಹತ್ರ ಬರೀ ಒಂದೇ ಕುದುರೆ ಇರೋದು. ಜೀನ ಕುದುರೆ ವಾಪಸ್ ಬರಲೇ ಇಲ್ಲ. 3 ಜನ ಅಂತೂ ಒಂದ್ ಕುದುರೆ ಮೇಲೆ ಹತ್ಕೊಂಡು ಹೋಗಕ್ ಆಗಲ್ಲ. ಸೊ ಒಂದ್ ವೇಳೆ ಇಬ್ರು ಹೋದ್ರೆ ಮತ್ತೊಂದು ಕುದುರೆ ತರೋವರೆಗೂ ಒಬ್ಬನು ಇಲ್ಲೇ ಇರ್ಬೇಕಾಗತ್ತೆ. ಆರ್ಮಿನ್ ಹೇಳ್ತಾನೆ, ಇಲ್ಲಿ ನಾನ್ ಇರ್ತೀನಿ, ನೀವಿಬ್ರು ಬೇಗ ಹೋಗಿ ಬನ್ನಿ. ಆದ್ರೆ ರೈನರ್ ಮುಂದೆ ನೋಡ್ತಾನೆ, ಮತ್ತೆ ಅಲ್ಲಿ ಬರ್ತಿದ್ದಾಳೆ ಕೃಷ್ಣ. ಪಾರ್ಟ್ 1 ಅಲ್ಲಿ ಶಾಶಾಗೆ ನೀರ್ ಕುಡ್ಸೋಕ್ ಬಂದಿದ್ಲಲ್ಲ ಅವಳೆ ಇವಳು. ಯಾವಾಗ ಇವ್ರು 3 ಜನ ಫೀಮೇಲ್ ಟೈಟನ್ ಜೊತೆ ಫೈಟ್ ಮಾಡ್ತಾ ಇದ್ರು ಅವಾಗ ಜಿನ್ನ ಕುದುರೆ ಹೆದ್ರಿ ಕೃಷ್ಣ ಹತ್ರ ಹೋಗಿತ್ತಂತೆ. ಸೊ ಕೃಷ್ಣಗೆ ಏನು ಗೊತ್ತಾಗ್ಲಿಲ್ಲ, ಅದಕ್ಕೆ ಅವಳು ಸೀದಾ ಈ ಕಡೆ ಬಂದ್ಲು. ಮತ್ತೆ ಇಲ್ಲಿ ಇವ್ರು 3 ಜನ ಇದ್ದಾರೆ ಅಂಡ್ ಅವರು ಮೀಟ್ ಆಗಿದ್ರು. ಇವರು ಕೃಷ್ಣಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಎಲ್ಲ ಗ್ರೀನ್ ಸಿಗ್ನಲ್ ಕೊಟ್ಕೊಳ್ತಾ ಇದ್ದಾರೆ. ಇವ್ರಿಗೂ ಅರ್ಥ ಆಗ್ತಿಲ್ಲ ಮುಂದೆ ಯಾಕೆ ಅವರೆಲ್ಲ ಹೋಗ್ತಾ ಇದ್ದಾರೆ. ಈ ಮಿಷನ್ ಫೇಲ್ ಆಗೋ ರೀತಿ ಇದೆ ಅಂತ ಇವ್ರಿಗೆ ಅನ್ಸ್ತಾ ಇದೆ. ಅಂಡ್ ಇಲ್ಲಿ ಲೇವಾಯ್ ಅಕ್ಕರ್ ಮ್ಯಾನ್ ಮತ್ತೆ ಅರೆನ್ ನ ಟೀಮ್ ಹೋಗ್ತಾ ಇದೆ. ಬೇರೆ ಟೀಮ್ ನವರು ಬ್ಲಾಕ್ ಸಿಗ್ನಲ್ ನ ಕೊಡ್ತಾ ಇದ್ದಾರೆ ಅಂಡ್ ಅದು ಅವ್ರಿಗೂ ಕೂಡ ಕಾಣುತ್ತೆ. ಸೊ ಇವರು ಕೂಡ ಗ್ರೀನ್ ಸಿಗ್ನಲ್ ನ ಕೊಡ್ತಾರೆ. ಲೇವಾಯ್ ತನ್ನ ಕಾಮ್ರೇಡ್ಸ್ ಕೇಳ್ತಾನೆ, ಕೇರ್ಫುಲ್
ಆಗಿರಿ, ಏನಾದ್ರೂ ಇವಾಗ ಆಗ್ಬಹುದು ಅಂತ. ಮತ್ತೆ ಇಲ್ಲೇ ಸ್ವಲ್ಪ ದೂರದಲ್ಲಿ ನೋಡಿದ್ರೆ ಈ ಫೀಮೇಲ್ ಟೈಟನ್ ಅಂತೂ ಸಪೋರ್ಟ್ ಗೆ ಅಂತ ಇರೋ ಮೆಂಬರ್ಸ್ ನ ತಿರುಗಿಸ್ತಾ ಇದ್ದಾಳೆ, ಅಂದ್ರೆ ಅವ್ರನ್ನ ಕೊಲ್ತಾ ಇದ್ದಾಳೆ. ಮತ್ತೆ ಇಲ್ಲಿ ಅರವಿಂದ್ ನ ಟೀಮ್ ಸೀದಾ ಡೀಪ್ ಫಾರೆಸ್ಟ್ ಗೆ ಹೋಗ್ತಾರೆ, ಅಂದ್ರೆ ದಟ್ಟ ಕಾಡಿಗೆ ನುಗ್ತಾರೆ. ಶಾಸನ ಟೀಮ್ ಕೂಡ ಲೆಫ್ಟ್ ಸೈಡ್ ಇಂದ ಹೋಗ್ತಾ ಇದೆ, ಮತ್ತೆ ಇವರ ಟೀಮ್ ರೈಟ್ ಸೈಡ್ ಇಂದ ಹೋಗ್ತಾ ಇದೆ. ಅರ್ವಿನ್ ಗೆ ಅರ್ಥ ಆಗ್ತಿಲ್ಲ ಅರ್ವಿನ್ ಯಾಕೆ ಈ ಕಾಡಿಗೆ ನುಗ್ತಾ ಇದ್ದಾರೆ, ಅವರ ಪ್ಲಾನ್ ಏನು ಅಂತ. ಮತ್ತೆ ಮಿಕಾಸ್ ಅಂಡ್ ಕೋನಿ ಕೂಡ ಬೇರೆ ದಿಕ್ಕಲ್ಲಿದ್ದಾರೆ. ಅಂಡ್ ಹಾಗೆ ಸ್ಕ್ವಾಡ್ ಲೀಡರ್ ಇವ್ರಿಗೆಲ್ಲ ಕಮಾಂಡ್ ಮಾಡ್ತಾರೆ, ಯಾವ್ದೇ ಟೈಟನ್ ನ ಕೂಡ ಕಾಡ್ಗೆ ಬರ್ದಿದ್ದಂಗೆ ನೋಡ್ಕೊಳ್ಳಿ ಅಂತ. ಅರ್ವಿನ್ಗೂ ಅರ್ಥ ಆಗ್ಲಿಲ್ಲ ಕಮಾಂಡರ್ ಅರ್ವಿನ್ ಏನ್ ಪ್ಲಾನ್ ಮಾಡ್ತಾ ಇದಾರೆ ಅಂತ. ಒಟ್ನಲ್ಲಿ ನೀವು ತಿಳ್ಕೊಳ್ಳಿ ಏನಂದ್ರೆ ಇದು ಒಂದು ದೊಡ್ಡ ಕಾಡು, ಮತ್ತೆ ಇಲ್ಲಿ ಪೂರ್ತಿ ಮೆಂಬರ್ಸ್ ಆಚೆ ಈಚೆ ಆಗಿದ್ದಾರೆ. ಅಂದ್ರೆ ಕಾಡಿನಲ್ಲೇ ಒಂದೊಂದ್ ಟೀಮ್ ಒಂದೊಂದ್ ದಿಕ್ಕಲ್ಲಿದೆ. ಲೇವಾಯ್ನ ಕಾಮ್ರೇಡ್ ಅಲ್ಲಿ ಅರೆನ್ ಇದ್ದಾನೆ, ಅದು ನಿಮ್ಗೆ ಗೊತ್ತಿರಬಹುದು. ಅರೆನ್ಗೂ ಅರ್ಥ ಆಗ್ತಿಲ್ಲ ಇವರು ಕಾಡ್ಗೆ ಯಾಕೆ ಹೋಗ್ತಾ ಇದಾರೆ ಅಂತ. ಲೇವಾ ಹೇಳ್ತಾನೆ ಇದು ಕಾಡಾಗಿರೋದ್ರಿಂದ ಇಲ್ಲಿ ಓಡಿಯಂ ಗಿಯರ್ ನ ಬಳಸೋದು ಈಸಿ ಆಗುತ್ತೆ ಅಂತ ಹೇಳ್ತಾನೆ. ಇಲ್ಲಿ ಕನ್ಫ್ಯೂಸ್ ಆಗಿರೋದು ಬರೀ ಅರೆನ್ ಒಂದೇ ಅಲ್ಲ, ಲೇವಾಯ್ನ ಕಾಮ್ರೇಡ್ ಅಲ್ಲಿರೋ ಎಲ್ಲಾ ಮೆಂಬರ್ಸ್ ಕೂಡ. ಮತ್ತೆ ಹಿಂದೆ ಆ ಫೀಮೇಲ್ ಟೈಟನ್ ಬಂದೇ ಬಿಡ್ತು. ಇದು ನಿಜವಾಗ್ಲೂ ತುಂಬಾ ಸ್ಪೀಡ್ ಇದೆ, ಸಪೋರ್ಟ್ ಗೆ ಬಂದವರೆಲ್ಲರನ್ನು ಕೊಲ್ತಾ ಇದೆ. ಬಟ್ ಲೇವಾ ಏನು ಮಾತಾಡ್ತಾ ಇಲ್ಲ, ಅವರು ಸೀದಾ ಕುದುರೆ ಮೇಲೆ ಹೋಗ್ತಾ ಇದಾರೆ. ಪೆಟ್ರಾ ಕೇಳ್ತಾ ಇದ್ದಾಳೆ ಏನಾದ್ರೂ ಆರ್ಡರ್ ಕೊಡಿ, ಏನಾದ್ರೂ ಹೇಳಿ, ಕುದುರೆನ ಬಿಟ್ಟು ಓಡಿಯಂ ಗಿಯರ್ ಗೆ ಶಿಫ್ಟ್ ಆಗೋಣ ಅಂತ. ಆದ್ರೆ ಲೇವಾ ಏನು ಮಾತಾಡ್ತಾ ಇಲ್ಲ. ಫೀಮೇಲ್ ಟೈಟನ್ ಅಂತೂ ಹತ್ರ ಬರ್ತಾ ಇದೆ ಗುರು. ಪೆಟ್ರಾ ಅಂತೂ ಕೂಗ್ತಾ ಇದ್ದಾಳೆ ಏನಾದ್ರೂ ಮಾತಾಡಿ, ಆರ್ಡರ್ ಕೊಡಿ, ಮುಂದೆ ಏನ್ ಮಾಡ್ಬೇಕು, ಇಲ್ಲದೆ ಆ ಫೀಮೇಲ್ ಟೈಟನ್ ಬಂದು ನಮ್ಮನ್ನ ಕೊಂದ್ಬಿಡ್ತಾಳೆ ಅಂತ. ಅಂಡ್ ಲೇವಾ ಹೇಳ್ತಾನೆ ನೀವೆಲ್ಲ ಕಿವಿ ಮುಚ್ಚಿ ಅಂಡ್ ಫೈರ್. ಎಪಿಸೋಡ್ 19. ಫೀಮೇಲ್ ಟೈಟನ್ ಇನ್ನು ಹತ್ರ ಬರ್ತಾನೆ ಇದೆ. ಅಂಡ್ ಅರೆನ್ ನೋಡ್ತಾ ಇದ್ದಾನೆ ಹೇಗೆ ಸಪೋರ್ಟ್ ಗೆ ಬಂದವರೆಲ್ಲ ಫೀಮೇಲ್ ಟೈಟನ್ ನ ಕೈಯಿಂದ ಸಾಯ್ತಾ ಇದಾರೆ ಅಂತ. ಸೊ ಅರೆನ್ ಕೂಗ್ತಾ ಇದ್ದಾನೆ ನೀವೆಲ್ಲ ಅವರನ್ನ ಸಾಯೋಕೆ ಆಗ್ಬಿಡ್ತಾ ಇದ್ದೀರಾ, ನಾವು ಹೋಗಿ ಅವರನ್ನ ಕಾಪಾಡಬಹುದು, ನಾವು ಹೋರಾಡೋಣ ಫೀಮೇಲ್ ಟೈಟನ್ ನ ವಿರುದ್ಧ ಅಂತ. ಆದ್ರೆ ಲೇವಾಯ್ ಮತ್ತೆ ಬೇರೆಯವರು ಹೇಳ್ತಾ ಇದಾರೆ ಹೋಗ್ಬೇಡ. ಪೆಟ್ರಾ ಹೇಳ್ತಾಳೆ ಸುಮ್ನೆ ಇರು, ಈಗ ಏನು ಮಾಡಕ್ ಹೋಗ್ಬೇಡ ಅಂತ. ಆದ್ರೆ ಅರೆನ್ ಗೆ ಅವ್ರನ್ನ ಸಾಯ್ತಾ ನೋಡಕ್ ಆಗಿಲ್ಲ. ಸೊ ಅವನು ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆಗೋಕೆ ಹೋಗ್ತಾನೆ. ಬಟ್ ಪೆಟ್ರಾ ಅವನನ್ನ ತಡೀತಾ ಇದ್ದಾಳೆ. ಲೇವಾಯ್ ಹೇಳ್ತಾನೆ ಅರೆನ್ ನೀನ್ ನಿನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು, ನೀನ್ ಇವಾಗ ಟೈಟನ್ ಆದ್ರೆ ನೀನೊಂದು ಮಾನ್ಸ್ಟರ್ ಅಷ್ಟೇ, ನೀನು ನಿನ್ನ ಕಂಟ್ರೋಲ್ ಅಲ್ಲೇ ಇರಲ್ಲ, ಮುಂದೆ ಏನಾಗುತ್ತೆ ನೀನು ಡಿಸೈಡ್ ಮಾಡು ಏನ್ ಮಾಡ್ತೀಯ ಅಂತ. ಲೇವಾ ಯಾಕೆ ಹೆಂಗ್ ಹೇಳ್ದ ಅಂದ್ರೆ ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಹಾಂಜೆಜು ಎಕ್ಸ್ಪೆರಿಮೆಂಟ್ ಗೋಸ್ಕರ ಅರೆನ್ನ ಒಂದು ಬಾವಿಯಲ್ಲಿ ಇಟ್ಟಿದ್ಲು, ಆಮೇಲೆ ಅವನನ್ನ ಟ್ರಾನ್ಸ್ಫಾರ್ಮ್ ಆಗೋ ಅಂತ ಹೇಳಿದ್ಲು. ಆದ್ರೆ ಅದಾದ ನಂತರ ಯಾವಾಗ ಅರೆನ್ ಮತ್ತೆ ಬೇರೆ ಕಾಮ್ರೇಡ್ಸ್ ಎಲ್ಲ ಊಟ ಮಾಡ್ತಾ ಇದ್ರು, ಅದೇ ಟೈಮ್ ನಲ್ಲಿ ಒಂದು ಸ್ಪೂನ್ ಕೆಳಗೆ ಬೀಳುತ್ತೆ. ಮತ್ತೆ ಅವನು ಸೀದಾ ಅದನ್ನ ತೆಗಿಯೋಕ್ ಹೋದಾಗ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತಾನೆ. ಮತ್ತೆ ಬಾಕಿ ಮೆಂಬರ್ಸ್ ಎಲ್ಲ ಅರೆನ್ನ ಕೊಲ್ಲೋದ್ರಲ್ಲೇ ಇದ್ರು, ಆದ್ರೆ ಲೇವಾಯ್ ಅವರನ್ನ ಸ್ಟಾಪ್ ಮಾಡ್ತಾನೆ. ಅರೆನ್ ಗೆ ಗೊತ್ತಿಲ್ಲ ಅವನು ಹೇಗೆ ಇದಕ್ಕಿದ್ದಂಗೆ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆದ ಅಂತ. ಅಂದ್ರೆ ಅರೆನ್ ಗೆ ಬೇಕಾದಾಗ ಟ್ರಾನ್ಸ್ಫಾರ್ಮ್ ಆಗೋಕೆ ಆಗ್ತಾ ಇಲ್ಲ. ಅಂಡ್ ಹಾಗೆ ರಾತ್ರಿ ಆಗುತ್ತೆ. ಮತ್ತೆ ಅಲ್ಲಿಗೆ ಹಾಂಜೆ ಮತ್ತೆ ಲೇವಾಯ್ ಕಾಮ್ರೇಡ್ಸ್ ಎಲ್ಲ ಬಂದಿರ್ತಾರೆ. ಅರೆನ್ ಕೂಡ ಅಲ್ಲೇ ಇರ್ತಾರೆ. ಹಾಂಜೆ ಹೇಳ್ತಾಳೆ ಯಾವಾಗ ಅರೆನ್ ಸ್ಪೂನ್ ಎತ್ತೋಕೆ ಹೋಗಿದ್ನೋ ಆಗ್ಲೇ ಅವನು ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆದ. ನನ್ಗೆ ಅನ್ಸುತ್ತೆ ಅರೆನ್ ಒಂದ್ ವೇಳೆ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ಬೇಕು ಅಂದ್ರೆ ಅವನ ಹತ್ರ ಏನಾದ್ರೂ ಗೋಲ್ ಇರ್ಬೇಕು, ಆಬ್ಜೆಕ್ಟಿವ್ ಇರ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಇರ್ಬೇಕು. ಓ ಸೊ ಇದರಿಂದಾಗಿ ಅರೆನ್ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆಗಬಹುದು. ಮತ್ತೆ ಆ ದಿನ ಲೇವಾಯ್ನ ಕಾಮ್ರೇಡ್ ಅಲ್ಲಿರೋ ಎಲ್ಲಾ ಮೆಂಬರ್ಸ್ ತನ್ನ ಕೈನ ಕಚ್ಕೊಂಡು ಅರೆನ್ ಗೆ ಸಾರಿ ಅಂತ ಕೇಳ್ತಾರೆ. ಯಾಕಂದ್ರೆ ಆಗ ಇವರೆಲ್ಲ ಅರೆನ್ ನ ವಿರುದ್ಧ ಬಂದಿದ್ರಲ್ಲ ಅದಕ್ಕೆ. ಲೇವಾಯ್ನ ಕಾಮ್ರೇಡ್ ಅಲ್ಲಿರೋರೆಲ್ಲ ಎಷ್ಟು ಸ್ವೀಟ್ ಗೈಸ್. ಅಂಡ್ ಫ್ಲಾಶ್ ಬ್ಯಾಕ್ ಮುಗಿಯುತ್ತೆ. ಸೊ ಲೇವಾಯ್ ಕೇಳ್ತಾನೆ ಹೇಳು ಅರೆನ್ ನೀನ್ ಏನ್ ಡಿಸೈಡ್ ಮಾಡ್ತೀಯಾ, ನೀನು ಟೈಟನ್ ಆಗ್ತೀಯಾ ಅಥವಾ ನಮ್ ಜೊತೆನೆ ಬರ್ತೀಯಾ ಅಂತ. ಅಂಡ್ ಅರೆನ್ ಅವ್ರ ಜೊತೆನೆ ಹೋಗ್ತಾನೆ. ಮತ್ತೆ ಫೀಮೇಲ್ ಟೈಟನ್ ಹತ್ರ ಬಂದೇ ಬಿಡ್ತು. ಅಂಡ್ ಅದೇ ಟೈಮ್ ನಲ್ಲಿ ಎಲ್ಲ ಒಂದೇ ಸಲ ಶೂಟ್ ಆಯ್ತು. ಸೊ ಇದಾಗಿತ್ತು ಅರ್ವಿನ್ ನ ಪ್ಲಾನ್, ಈ ಫೀಮೇಲ್ ಟೈಟನ್ ಅನ್ನ ಕ್ಯಾಪ್ಚರ್ ಮಾಡೋದು. ಲೇವಾಯ್ ತನ್ನ ಕಾಮ್ರೇಡ್ ಗೆ ಹೇಳ್ತಾನೆ ನೀವೆಲ್ಲ ಓಡಿಯಂ ಗಿಯರ್ ನ ಹಾಕೊಳ್ಳಿ, ಮತ್ತೆ ಅರೆನ್ ನ ಸೇಫ್ ಆಗಿ ಇಟ್ಕೊಳ್ಳಿ, ಆ ಫೀಮೇಲ್ ಟೈಟನ್ ಗೆ ಅವನು ಸಿಗ್ಬಾರ್ದು. ಅಂಡ್ ಲೇವಾಯ್ ಬರ್ತಾನೆ ಅರ್ವಿನ್ ನ ಹತ್ರ. ಸೊ ಇವರು ಫೀಮೇಲ್ ಟೈಟನ್ ನ ಕ್ಯಾಪ್ಚರ್ ಮಾಡಿದ್ದಾರೆ. ಎಪಿಸೋಡ್ 20. ಅಂಡ್ ಇಲ್ಲಿ ಅರೆನ್ ಕಾಮ್ರೇಡ್ಸ್ ನ ಹತ್ರ ಕೇಳ್ತಾನೆ ಲೇವಾಯ್ ನಿಮ್ಗೆ ಯಾಕೆ ಏನೋ ಪ್ಲಾನ್ ನ ಹೇಳಲೇ ಇಲ್ಲ ಅಂತ. ಬಿಕಾಸ್ ಅರ್ವಿನ್ ಅಂಡ್ ಲೇವಾಯ್ ಅನ್ಕೊಂಡಿದ್ರು ಅರ್ವಿನ್ ನ ಪ್ಲಾನ್ ಏನಂದ್ರೆ ಇಲ್ಲಿ ಟೈಟನ್ ಇದೆಯಲ್ಲ ಈ ಫೀಮೇಲ್ ಟೈಟನ್ ನ ಜೀವಂತ ಹಿಡಿಯೋದು, ಮತ್ತೆ ಅದ್ರಲ್ಲಿರೋ ಮನುಷ್ಯನ ತೆಗೆಯೋದು. ಅರ್ವಿನ್ ಗೆ ಅನ್ಸಿತ್ತು ಯಾರೋ ಸ್ಪೈ ಮಾಡ್ತಾ ಇದಾರೆ, ನಮ್ಮಲ್ಲ ಯಾರೋ ನಮ್ ವಿರುದ್ಧನೇ ಪ್ಲಾನ್ ಮಾಡ್ತಾ ಇದಾರೆ ಅಂತ. ಸೊ ಅರ್ವಿನ್ ಈ ಪ್ಲಾನ್ ನ ಲೇವಾಯ್ ಗೆ ಬಿಟ್ಟು ಮತ್ ಯಾರಿಗೂ ಹೇಳಲೇ ಇಲ್ಲ. ಈ ಫೀಮೇಲ್ ಟೈಟನ್ ತನ್ನ ಕೈನ ಮುಚ್ಕೊಂಡಿದೆ ತನ್ನ ಕುತ್ತಿಗೆ ಹಿಂಭಾಗದಲ್ಲಿ. ಬಿಕಾಸ್ ಅಲ್ಲಿ ಕಟ್ ಮಾಡಿದ್ರೆ ಮಾತ್ರ ಒಂದು ಟೈಟನ್ ಸಾಯುತ್ತೆ. ಅಂಡ್ ಅಲ್ಲೇ ಆ ಮನುಷ್ಯನು ಇರೋದು. ಈ ಟೈಟನ್ ಯಾರು ಕಂಟ್ರೋಲ್ ಮಾಡ್ತಾ ಇದಾರೋ ಅವನು ಅಲ್ಲೇ ಇರ್ತಾನೆ. ಅರೆನ್ ಕೂಡ ಅವನ ಟೈಟನ್ ಅದೇ ಪಾರ್ಟ್ ಅಲ್ಲಿ ಇರ್ತಾನೆ. ಬಟ್ ಲೇವಾಯ್ ಯಾವಾಗ ಆ ಫೀಮೇಲ್ ಟೈಟನ್ ನ ಕೈನ ಕಟ್ ಮಾಡೋಕ್ ಹೋಗ್ತಾನೋ ಆಗ ಅದು ಶೀಲ್ಡ್ ಆಗ್ಬಿಡುತ್ತೆ, ಅಂದ್ರೆ ಅದು ಗಟ್ಟಿ ಆಗ್ಬಿಡುತ್ತೆ. ಮೀನ್ಸ್ ಇದು ಆ ಫೀಮೇಲ್ ಟೈಟನ್ ನ ಒಂದು ಅಬಿಲಿಟಿ. ಸೊ ಅರ್ವಿನ್ ಹೇಳ್ತಾರೆ ಕ್ಯಾನನ್ಸ್ ನ ರೆಡಿ ಮಾಡ್ಕೊಳ್ಳಿ, ನಾವು ಅವಳ ಕೈನ ಸೀದಾ ಬ್ಲಾಸ್ಟ್ ಮಾಡ್ತೀವಿ ಒಂದ್ ವೇಳೆ ಬ್ಲೇಡ್ಸ್ ನಿಂದ ಕತ್ತರಿಸೋಕ್ ಆಗದೆ ಇದ್ರೆ. ಅರ್ವಿನ್ ನಿಜವಾಗ್ಲೂ ರೇಜ್ ಮೂಡ್ ಅಲ್ಲಿ ಇದ್ದಾರೆ ಗಾಯ್ಸ್. ಇಲ್ಲಿ ಲೇವಾಯ್ ಆ ಫೀಮೇಲ್ ಟೈಟನ್ ನ ತಲೆ ಮೇಲೆ ನಿಂತ್ಕೊಂಡು ಹೇಳ್ತಾನೆ ಓಯ್ ಕೇಳು, ನೀನು ನನ್ನ ಎಷ್ಟೋ ಮೆಂಬರ್ಸ್ ನ
ಸಾಯಿಸಿರ್ಬಹುದು ಎಷ್ಟೋ ರೀತಿಯಲ್ಲಿ. ಅಂಡ್ ಯಾವಾಗ ನೀನು ಹೊರಗ್ ಬರ್ತೀಯೋ ಆಗ ನಾನು ಕೂಡ ನಿನ್ ಕೈ ಕಾಲನ್ನ ಕಟ್ ಮಾಡಾಕ್ತೀನಿ. ನಿನ್ಗೆ ಹೇಗೆ ನನ್ನ ಮೆಂಬರ್ಸ್ ನ ಕೊಲ್ಲುವಾಗ ಫೀಲ್ ಆಗಿತ್ತು, ಎಂಜಾಯ್ಮೆಂಟ್ ಸಿಕ್ಕಿತ್ತು, ಅದೇ ರೀತಿ ನನ್ಗೂ ಆಗತ್ತೆ ಅಂತ. ಆದ್ರೆ ಇದನ್ನ ಕೇಳಿ ಈ ಫೀಮೇಲ್ ಟೈಟನ್ ಅಂತೂ ಸೀದಾ ಕೂಗೋಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಕೂಗು ಎಷ್ಟು ಜೋರಾಗಿತ್ತು ಅಂದ್ರೆ ಪೂರ್ತಿ ಕಾಡಲ್ಲಿರೋ ಎಲ್ಲ ಮೆಂಬರ್ಸ್ಗೂ ಕೇಳಿಸುತ್ತೆ. ಬಟ್ ಆ ಫೀಮೇಲ್ ಟೈಟನ್ ಸುಮ್ನೆ ಕೂಗಿದ್ದಲ್ಲ, ಎಲ್ಲಾ ಅಬ್ನಾರ್ಮಲ್ ಟೈಟನ್ ಗಳು ಅಂದ್ರೆ ಕಾಡಲ್ಲಿ ಎಷ್ಟು ಅಬ್ನಾರ್ಮಲ್ ಟೈಟನ್ಸ್ ಇತ್ತು ಅವೆಲ್ಲ ಓಡೋಕೆ ಸ್ಟಾರ್ಟ್ ಮಾಡುತ್ತೆ ಒಂದೇ ಡೈರೆಕ್ಷನ್ ಗೆ. ಅಂದ್ರೆ ಎಲ್ಲಿ ಆ ಫೀಮೇಲ್ ಟೈಟನ್ ಇದೆಯೋ ಅಲ್ಲಿಗೆ. ಅಂದ್ರೆ ಆ ಫೀಮೇಲ್ ಟೈಟನ್ ನ ಕೂಗಿಗೆ ಅಟ್ರಾಕ್ಟ್ ಆಗಿ ಎಲ್ಲಾ ಬೇರೆ ಟೈಟನ್ ಗಳು ಬರ್ತಾ ಇದೆ ಅದ್ರ ಹತ್ರನೇ. ಹೇಗೆ ತೋಳಗಳ ಕೂಗಿಗೆ ಬೇರೆ ತೋಳಗಳು ಅಟ್ರಾಕ್ಟ್ ಆಗಿ ಬರುತ್ತೋ ಅದೇ ರೀತಿ ಇವೆಲ್ಲ ಫೀಮೇಲ್ ಟೈಟನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಸೊ ಎರ್ವಿನ್ ಕಮೆಂಟ್ ಮಾಡ್ತಾನೆ ಈ ಫೀಮೇಲ್ ಟೈಟನ್ ನ ಡಿಫೆಂಡ್ ಮಾಡಿ ಅಂತ. ಮತ್ತೆ ಎಲ್ಲಾ ಬೇರೆ ಅಬ್ನಾರ್ಮಲ್ ಟೈಟನ್ ಗಳ ವಿರುದ್ಧ ಹೋರಾಡ್ತಾರೆ. ಯಾರಿಗೂ ಏನೂ ಆಗಿಲ್ಲ, ಬಟ್ 90% ಟೈಟನ್ಸ್ ಗಳಂತೂ ಅಲ್ಲೇ ವೈಪ್ ಔಟ್ ಆಗೋದ್ರು. ಎಷ್ಟೇ ಅಂದ್ರೂ ಇದು ಸರ್ವೆ ಕಾಪ್ಸ್ ಅಲ್ವಾ, ಅದಕ್ಕೆ. ಮತ್ತೆ ಅಲ್ಲಿರೋ ಬಾಕಿ ಟೈಟನ್ ಗಳೆಲ್ಲ ಆ ಫೀಮೇಲ್ ಟೈಟನ್ ನ ಪೂರ್ತಿ ತಿಂದೇ ಬಿಡುತ್ತೆ. ಆದ್ರೆ ಅದ್ರ ಒಳಗಿರೋ ಮನುಷ್ಯ ಬದುಕಿದಾನೋ ಅಥವಾ ಸತ್ತಿದಾನೋ ಅಂತ ಎರ್ವಿನ್ ಗೆ ಗೊತ್ತಾಗಿಲ್ಲ. ಸೊ ಎರ್ವಿನ್ ಕಮಾಂಡ್ ಮಾಡ್ತಾರೆ ಏನಂದ್ರೆ ಎಲ್ಲ ಮೆಂಬರ್ಸ್ ಗೂ ಹೇಳಿ ಈ ಕಾಡಿಂದ ಆಚೆ ಹೋಗೋಕೆ, ಅಂದ್ರೆ ವಾಪಸ್ ಹೆಡ್ ಔಟ್ ಗೆ ಹೋಗೋಕೆ. ಎರ್ವಿನ್ ಗೆ ಡೌಟ್ ಇದೆ ಏನಂದ್ರೆ ಆ ಟೈಟನ್ ಆಗಿರೋ ಮನುಷ್ಯನ ಹತ್ರ ಓಡಿಯಂ ಗಿಯರ್ ಕೂಡ ಇತ್ತು. ಅದಕ್ಕೆ ಯಾವಾಗ ಆ ಫೀಮೇಲ್ ಟೈಟನ್ ನ ಬಾಡಿನ ತಿನ್ಬಿಟ್ವೋ ಅದೇ ಟೈಮ್ ನಲ್ಲಿ ಅದ್ರ ಒಳಗಿರೋ ಆಪರೇಟರ್ ಓಡಿಯಂ ಗಿಯರ್ ನ ಮೂಲಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ ಅಂತ. ಮತ್ತೆ ಇಲ್ಲಿ ಆರನ್ ಲೇವೈನ ಕಾಮ್ರೇಡ್ ಜೊತೆ ಹೋಗ್ತಾ ಇದ್ದಾನೆ ವಾಪಸ್. ಇಲ್ಲಿ ಲೇವೈ ಇಲ್ಲ, ಲೇವೈ ಏನೋ ಬೇರೆ ಕೆಲಸಕ್ಕೆ ಅಂತ ಹೋಗಿದ್ದಾನೆ. ಆದ್ರೆ ಅದೇ ಟೈಮ್ ನಲ್ಲಿ ಯಾರೋ ಆಚೆ ಬರ್ತಾರೆ. ಮೇ ಬಿ ಇದು ಲೇವೈ ಆಗಿರಬಹುದು. ಬಟ್ ಅವನು ಸೀದಾ ಬಂದು ಗ್ಯಾಂಥರ್ ಗೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಅಂಡ್ ಆರನ್ ನೋಡಿದ್ರೆ ಗ್ಯಾಂಥರ್ ಸತ್ತೇ ಹೋದ. ವೇಟ್, ಲೇವೈ ತಂದೆ ಕಾಮ್ರೇಡ್ ಗೆ ಯಾಕೆ ಅಟ್ಯಾಕ್ ಮಾಡ್ದ? ಇದು ಲೇವೈನ ಅಥವಾ ಬೇರೆ ಯಾರೋ ಆಗಿರಬಹುದಾ? ಯಾರು ಗೊತ್ತು. ಫೀಮೇಲ್ ಟೈಟನ್ ಆಪರೇಟರ್ ಇವನಾಗಿರ್ಬಹುದು. ಅಂಡ್ ಇಲ್ಲಿಗೆ ಪಾರ್ಟ್ 4 ಮುಗಿಯುತ್ತೆ. ಅಂಡ್ ಗೈಸ್ ಪಾರ್ಟ್ 5 ಕೂಡ ಬೇಗ ಬರುತ್ತೆ. ಪಾರ್ಟ್ 5 ಆದ ನಂತರ ಪಾರ್ಟ್ 5 ನಲ್ಲಿ ಸೀಸನ್ 1 ಮುಗಿಯುತ್ತೆ. ಅಂಡ್ ಸೀಸನ್ 2 ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಪಾರ್ಟ್ 5 ಆದ ನಂತರ ನಾನು ಬೇರೆ 2-3 ಮೂವೀಸ್ ನ ಎಕ್ಸ್ಪ್ಲೇನ್ ಮಾಡಿ ಸೀಸನ್ 2 ನ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ನೀವು ಮೆಂಬರ್ಶಿಪ್ ನ ಪರ್ಚೇಸ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ಮೆಂಬರ್ಶಿಪ್ ಅಲ್ಲೂ ಕೂಡ ನಿಮ್ಗೆ ಕೆಲವು ಸ್ಪೆಷಲ್ ವಿಡಿಯೋಸ್ ಕೂಡ ಸಿಗುತ್ತೆ. ಖಾಲಿ 59 ರುಪೀಸ್ ಇರೋದು ಗುರು. ಅದಕ್ಕೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಅಟ್ಯಾಕ್ ಆನ್ ಟೈಟನ್ ನೋಡೋದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ. ಈ ವಿಡಿಯೋನ ಮಾಡೋಕೆ ತುಂಬಾ ಟೈಮ್ ತಗೊಂಡಿದೆ. ನಿಮ್ಮ ಒಂದು ಸಬ್ಸ್ಕ್ರೈಬ್, ಲೈಕ್ ಮತ್ತೆ ಶೇರ್ ನಿಂದ 10 ವಿಡಿಯೋ ಮಾಡೋ ಮೋಟಿವೇಶನ್ ಸಿಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡೋದ್ರ ಜೊತೆ ನಿಮ್ ಪೇರೆಂಟ್ಸ್ ನ ಕೇರ್ ಮಾಡಿ. ಅಂಡ್ ಜೈ ಕರ್ನಾಟಕ ಮತ್ತೆ ಪೀಸ್.